ಹಾಯ್ ಎಲ್ರಿಗೂ ವೆಲ್ಕಮ್ ಟು ಯೂಟ್ಯೂಬ್ ಮೇಡಮ್ ಚಾನಲ್. ಈ ವಿಡಿಯೋದಲ್ಲಿ ಕಾಟೇರಮ್ಮನ ದೇವಸ್ಥಾನಕ್ಕೆ ಹೇಗೆ ಹೋಗಬೇಕು, ಬಸ್ ಫೆಸಿಲಿಟಿ ಹೇಗಿದೆ, ಕತೆ ಏನು ಅಂತ ನೋಡೋಣ. ಮೆಜೆಸ್ಟಿಕ್ಕಿಂದ ಬರೋದಾದರೆ KSRTC ಬಸ್ಸು, BMTC ಬಸ್ಸು ಎರಡೂ ಇರ್ತವೆ. ಯಾವುದ್ರಲ್ಲಿ ಬೇಕಾದರೂ ಬರ್ಬೋದು. KSRTC ಬಸ್ಸಲ್ಲಿ ಬರೋದಾದರೆ ಕೋಲಾರದ ಕಡೆ ಹೋಗೋ ಎಲ್ಲ ಬಸ್ಗಳೂ ಹೊಸಕೋಟೆ ಮೇಯ್ನ್ ಬಸ್ ಸ್ಟಾಪಲ್ಲಿ ಸ್ಟಾಪ್ ಮಾಡುತ್ತೆ. BMTC ಆದರೆ ಹೊಸಕೋಟೆಗೆ ಪರ್ಟಿಕ್ಯುಲರಾಗಿ BMTC ಬಸ್ಗಳಿರುತ್ತೆ. ಹೊಸಕೋಟೆ ಮೇಯ್ನ್ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಅಲ್ಲಿಂದನೇ ನಮಗೆ ಕಾಟೇರಮ್ಮನ ದೇವಸ್ಥಾನಕ್ಕೆ ಅಂತ ಪ್ರತಿ 15 ನಿಮಿಷಕ್ಕೆ ಒಂದರಂತೆ BMTC ಬಸ್ಗಳಿರುತ್ತೆ, ಗೌರ್ಮೆಂಟಿಂದ ಹಾಕಿರೋದು. ಆ BMTC ಬಸ್ಸಲ್ಲಿ ಬರ್ಬೋದು. ಪ್ರತಿ 15 ನಿಮಿಷಕ್ಕೆ ಒಂದು ಬಸ್ಸು. ಇಲ್ಲ ಬಸ್ಸು ಬೇಡ ಅಂತಂದರೆ ನಮಗೆ ಶೇರ್ ಆಟೋನೂ ಇರುತ್ತೆ. ಒಬ್ರಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ ಶೇರ್ ಆಟೋಲ್ಲಿ. ಶೇರ್ ಆಟೋನು ಬೇಕಾದ್ರೆ ಹತ್ಕೊಂಡು ನಾವು ಕಾಟೇರಮ್ಮನ ದೇವಸ್ಥಾನಕ್ಕೆ ಬಂದು ಇಳಿಬೋದು. ದೇವಸ್ಥಾನದ ಮುಂದೆನೇ ಸ್ಟಾಪ್ ಕೊಡ್ತಾರೆ, ತುಂಬ ದೂರ ನಡಿಬೇಕು ಅಂತಲೂ ಏನಿಲ್ಲ. ದೇವಸ್ಥಾನದ ಮುಂದೆನೇ ನಮಗೆ ಸ್ಟಾಪ್ ಕೊಡ್ತಾರೆ. ಹಾಗೆ ತಾಯಿ ಕತೆ ನೋಡಿಕೊಂಡ್ರೆ, ಜೋಡಿ ಆಲದ ಮರದಲ್ಲಿ 300 ವರ್ಷದ ಹಿಂದೆ ತಾಯಿ ಉದ್ಭವ ಆಗಿರೋದು ಅಂತ ಹೇಳ್ತಾರೆ. ಜೋಡಿ ಆಲದ ಮರದಲ್ಲಿ ತಾಯಿ ಉದ್ಭವ ಆಗಿ ಅಲ್ಲಿಂದ ತನ್ನ ಪವಾಡಗಳನ್ನ, ತನ್ನ ಶಕ್ತಿಯನ್ನು ತೋರಿಸ್ಕೊತಾ ಬಂದಿದ್ದಾರೆ ಈ ತಾಯಿ. ನಿಮಗೂ ದೇವ್ರ ಮೇಲೆ ನಂಬಿಕೆ ಇತ್ತು, ಲೈಫಲ್ಲಿ ಏನೋ ಎದುರಿಸ್ತಿದ್ದೀರಾ, ಏನೋ ನೀವು ಹೋರಾಡ್ತಿದ್ದೀರಾ ಅಂತಂದರೆ ಒಂದ್ಸಲಿ ಟ್ರೈ ಮಾಡ್ಬೋದು ಕಾಟೇರಮ್ಮ, ಹೊಸಕೋಟೆಯಲ್ಲಿರೋ ಕಾಟೇರಮ್ಮನ ದೇವಸ್ಥಾನಕ್ಕೆ. ಹಾಗೆ ಇಲ್ಲಿ 9 ವಾರ ಬಂದು 9 ತೆಂಗಿನಕಾಯಿ ಕಟ್ಟಿದ್ರೆ ತಮ್ಮ ಇಷ್ಟಾರ್ಥಗಳು ನೆರವೇರಿದೆ, ಕಷ್ಟ ಈಡೇರಿದೆ ಅಂತ ಜನ ಹೇಳ್ತಾರೆ. ಒಬ್ಬೊಬ್ಬರಿಗೆ 5 ವಾರದಲ್ಲಿ ನೆರವೇರಿದೆ, ಒಬ್ಬೊಬ್ಬರಿಗೆ 7 ವಾರದಲ್ಲಿ ನೆರವೇರಿದೆ ಅಂತ ಹೇಳ್ತಾರೆ. ಶುಕ್ರವಾರ, ಮಂಗಳವಾರ, ಭಾನುವಾರ ತಾಯಿಗೆ ವಿಶೇಷ ದಿನ. ಹಾಗೆ ಅಮಾವಾಸ್ಯೆ ಮತ್ತು ಪೌರ್ಣಮಿಯಲ್ಲಿ ವಿಶೇಷ ಪೂಜೆ. ಇಲ್ಲಿ ನೋಡಿಕೊಂಡ್ರೆ ಈ ಕಾಯಿ ನಮಗೆ ಮರನೇ ಕಾಣಲ್ಲ. ನಾನು ಅಲ್ಲೋಗಿ ನೋಡಿದಾಗ ನನಗೆ ಮರನೇ ಕಾಣಲಿಲ್ಲ ಒಳಗಡೆಯಿಂದ. ಏನು ಮರ ಅಂತ ಅನ್ನೋಕ್ಕೆ ಆಚೆ ಬಂದು ನೋಡಿದಾಗ ಆಲದ ಮರ, ಜೋಡಿ ಆಲದ ಮರ ಇದು ಅಂತ ಗೊತ್ತಾಗೋದು. ಅಷ್ಟು ಜನ ಬಂದು ಅಷ್ಟು ಕಾಯಿ ಕಟ್ಬಿಟ್ಟು ಹೋಗಿದ್ದಾರೆ. ಒಂದು ಕಾಯೂ ತೆಗ್ದಿಲ್ಲ. ಇವಾಗ ನೋಡಿಕೊಂಡ್ರೂ ಆ ಬಟ್ಟೆ ಎಲ್ಲ ಕಪ್ಪಾಗಿ ಬೂಸ್ಟ್ ಬಂದಿರೋ ಥರ ಇದೆ ಹೊರತು ಒಂದು ಕಾಯೂ ತೆಗ್ದಿಲ್ಲ ಅಲ್ಲಿನ ಜನ. ಹಾಗೆ ಈ ಕಾಟೇರಮ್ಮನ ದೇವಸ್ಥಾನದವರು ಇನ್ನೊಂದು ಹೊಸ ಸಾಹಸಕ್ಕೆ ಕೈ ಹಾಕಿರೋದೇನು ಅಂದರೆ 252 ಅಡಿ ಕಾಟೇರಮ್ಮನ ಪ್ರತಿಮೆ ನಿರ್ಮಾಣ ಮಾಡ್ತಾಯಿದ್ದಾರೆ. ಅಲ್ಲೇ ದೇವಸ್ಥಾನದ ಮುಂದೆನೇ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿದೆ. ಇನ್ನೂ ಅದು ಆಗಲೇ 2 ವರ್ಷದಿಂದ ಕನ್ಸ್ಟ್ರಕ್ಷನ್ ನಡೀತಿದೆಯಂತೆ. ಇನ್ನೂ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿದೆ. ಅದ್ರದ್ದು ಕ್ಲಿಪ್ ಇದೆ, ಲಾಸ್ಟಲ್ಲಿ ಹಾಕ್ತೀನಿ. ಈ ಆಲದ ಮರ ನಾನು ಆಚೆ ಬಂದು ನೋಡಿದಾಗಲೇ ನಮಗೆ ಇದು ಆಲದ ಮರ ಅಂತ ಗೊತ್ತಾ. ಅದ್ರದ್ದು ಒಂದು ಕ್ಲಿಪ್ ಇದೆ, ನಾನು ಹಾಕ್ತೀನಿ ನಿಮ್ಗೆ, ಇವಾಗ ಬರುತ್ತೆ ನೋಡಿ. ಇದು ಆಚೆ ಬಂದು ನೋಡಿದಾಗ ಜೋಡಿ ಆಲದ ಮರ ಅಂತ ಗೊತ್ತಾ. ಅಷ್ಟು ತೆಂಗಿನಕಾಯಿ ಕಟ್ಟಿದ್ದಾರೆ. ಜನ ಬಂದು ಸಾಮಾನ್ಯದ ವಿಷಯ ಅಲ್ಲ. ಇದು ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿರೋ ತಾಯಿ ಪ್ರತಿಮೆ. ಇದಾಗಿತ್ತು ಕಾಟೇರಮ್ಮನ ಕತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.